ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ GK ಟುಡೇ ಕರೆಂಟ್ ಅಫೇರ್ಸ್ ಜುಲೈ 10ರದು. ಕ್ವಶನ್ ನಂಬರ್ 1, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಆಂಧ್ರಪ್ರದೇಶ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಹನೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಹುಲಿ ಸಂರಕ್ಷಿತ ಪ್ರದೇಶ ಬೈಲೂರು ವನ್ಯಜೀವಿ ವ್ಯಾಪ್ತಿಯ ಮಾವತ್ತೂರು ಎಂಬಲ್ಲಿ 35 ವರ್ಷದ ಹೆಣ್ಣು ಆನೆಯೊಂದು ಶವವಾಗಿ ಪತ್ತೆಯಾಗಿದೆ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಈ BRT ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಿಗೆ ಸೇತುವೆಯಾಗಿದೆ. ಇದು 2011ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವಾಯಿತು. 574.82 ಚದರ ಕಿಲೋಮೀಟರ್ ಹೊಂದಿರುವಂಥ ಈ ಅರಣ್ಯವು ವೈವಿಧ್ಯಮಯ ಸಸ್ಯವರ್ಗವನ್ನು ಒಳಗೊಂಡಿದೆ. ಕ್ವಶನ್ ನಂಬರ್ 2, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ 2024 ಅಡಿಯಲ್ಲಿ ಮಿತ್ರ ವನ ಸ್ಥಾಪನೆಯನ್ನು ಘೋಷಿಸಿದೆ? ಆಪ್ಷನ್ ಎ ಒಡಿಶಾ, ಬಿ ಬಿಹಾರ್, ಸಿ ಉತ್ತರ ಪ್ರದೇಶ, ಡಿ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ 2024 ಅಡಿಯಲ್ಲಿ ಮಿತ್ರ ವಾನ್ ಅನ್ನು ಪ್ರಾರಂಭಿಸಿದೆ. ಉತ್ತರ ಪ್ರದೇಶ ನೇಪಾಳ ಗಡಿಯಲ್ಲಿ 35 ಕೋಟಿ ಸಸಿಗಳನ್ನು ನೆಡುವ ಗುರಿಯನ್ನು ಹೊಂದಿದೆ. ಶಕ್ತಿವಾನ್ ಮತ್ತು ಯುವವಾನ್ ನಂತಹ ಹೆಚ್ಚುವರಿ ಉಪಕ್ರಮಗಳನ್ನು ಸಹ ಸ್ಥಾಪಿಸಲಾಗುವುದು. ಜುಲೈ 20ರಿಂದ ಈ ಅಭಿಯಾನ ಪ್ರಾರಂಭವಾಗುತ್ತದೆ. ಕ್ವಶನ್ ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೆಂಟಿನೆಲ್ ಪರಮಾಣು ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ USA, ಬಿ ರಷ್ಯಾ, ಸಿ ಭಾರತ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ USA. US ಮಿಲಿಟರಿಯು LGM-35A ಸೆಂಟಿನೆಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ನಾರ್ಥ್ರೋಪ್ ಗ್ರೂಮನ್ ಮತ್ತು ಏರ್ಫೋರ್ಸ್ ಗ್ಲೋಬಲ್ ಸ್ಟ್ರೈಕ್ ಕಮಾಂಡ್ನೊಂದಿಗೆ ಅಭಿವೃದ್ಧಿಪಡಿಸಿದೆ. ಇದು 5500 ಕಿಲೋಮೀಟರ್ ಮೀರಿದ ವ್ಯಾಪ್ತಿಯೊಂದಿಗೆ ಇದು 30 ನಿಮಿಷಗಳಲ್ಲಿ ಜಾಗತಿಕವಾಗಿ ಯಾವುದೇ ಗುರಿಯನ್ನು ಮುಟ್ಟುತ್ತದೆ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ರೀಜನರೇಟಿವ್ ಬ್ರೇಕಿಂಗ್ನ ಪ್ರಾಥಮಿಕ ಕಾರ್ಯವೇನು? ಆಪ್ಷನ್ ಎ ವಾಹನದ ವೇಗವನ್ನು ಹೆಚ್ಚಿಸಲು, ಬಿ ಚಲನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು, ಸಿ ಇಂಧನ ದಹನವನ್ನು ಹೆಚ್ಚಿಸಲು, ಡಿ ಎಂಜಿನ್ ಅನ್ನು ತಂಪಾಗಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ಚಲನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು. ಹೈಬ್ರಿಡ್ ಮತ್ತು ಪೂರ್ಣ ವಿದ್ಯುತ್ ವಾಹನಗಳಲ್ಲಿ ಕಂಡುಬರುವ ಪುನರುತ್ಪಾದಕ ಬ್ರೇಕಿಂಗ್ ವಾಹನದ ಹೆಚ್ಚಿನ ವೋಲ್ಟೇಜ್ ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಬ್ರೇಕಿಂಗ್ನಿಂದ ವಿದ್ಯುತ್ ಶಕ್ತಿಯಾಗಿ ಚಲನಶಕ್ತಿಯನ್ನು ಪರಿವರ್ತಿಸುತ್ತದೆ. ಕೈನೆಟಿಕ್ ಎನರ್ಜಿ ರಿಕವರಿ ಸಿಸ್ಟಮ್ ಎಂದು ಕರೆಯಲ್ಪಡುವ ಇದು ಜನರೇಟರ್ಗಳಾಗಿ ಕಾರ್ಯನಿರ್ವಹಿಸಲು ಹಿಮ್ಮುಖವಾಗಿ ವಿದ್ಯುತ್ ಮೋಟರ್ಗಳನ್ನು ಬಳಸುತ್ತದೆ. ಈ ವ್ಯವಸ್ಥೆಯು ಕಾರನ್ನು ನಿಧಾನಗೊಳಿಸುತ್ತದೆ, ಸಾಂಪ್ರದಾಯಿಕ ಬ್ರೇಕ್ಗಳಿಗೆ ಸಹಾಯ ಮಾಡುತ್ತದೆ, ಇಂಧನ ಬಳಕೆಯನ್ನು ಸುಧಾರಿಸುತ್ತದೆ, ಹಾಗೆ ಒಟ್ಟಾರೆ ಬ್ರೇಕಿಂಗ್ ಲೋಡನ್ನು ಕಡಿಮೆ ಮಾಡುವ ಮೂಲಕ ಬ್ರೇಕ್ ಪ್ಯಾಡ್ಗಳ ಮೇಲೆ ಧರಿಸುವುದನ್ನು ಕಡಿಮೆ ಮಾಡುತ್ತದೆ. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಂಚಗಂಗಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ಆಪ್ಷನ್ ಎ ನರ್ಮದಾ, ಬಿ ಗಂಗಾ, ಸಿ ಕೃಷ್ಣಾ, ಡಿ ಕಾವೇರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣಾ. ಕೃಷ್ಣಾ ನದಿಯ ಉಪನದಿಯಾದ ಈ ಪುರಾತನ ನದಿಯು ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತಗಳಿಂದ ಚಿಖಲಿ ತಾಲೂಕಿನ ಪ್ರಯಾಗ್ ಸಂಗಮದಲ್ಲಿ ಹುಟ್ಟುತ್ತದೆ. ಕೊಲ್ಲಾಪುರದ ಈ ಪಂಚಗಂಗಾ ನದಿಯು ಹೆಚ್ಚುತ್ತಿದೆ ಮತ್ತು ಶೀಘ್ರದಲ್ಲೇ 39 ಅಡಿ ಎಚ್ಚರಿಕೆ ಮಟ್ಟವನ್ನು ದಾಟಬಹುದು. ಇದು 5 ನದಿಗಳ ಸಂಗಮದಿಂದ ರೂಪುಗೊಂಡಿದೆ. ಅವುಗಳೆಂದರೆ ಕಸರಿ, ಕುಂಬಿ, ತುಳಸಿ, ಭೋಗಾವತಿ ಮತ್ತು ಸರಸ್ವತಿ. ಕುರುಂದವಾಡದಲ್ಲಿ ಕೃಷ್ಣಾವನ್ನು ಸೇರುವ ಈ ನದಿಯು ಫಲವತ್ತಾದ ಕಣಿವೆಗಳನ್ನು ಬೆಂಬಲಿಸುತ್ತದೆ, ಆದರೆ ಕೊಲ್ಲಾಪುರದಲ್ಲಿ ಸಂಸ್ಕರಿತ ಒಳಚರಂಡಿಯಿಂದ ಮಾಲಿನ್ಯವನ್ನು ಎದುರಿಸುತ್ತಿದೆ.